ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋ ಮಾಡಲು ಉದ್ದೇಶ ಯಾಕಂದರೆ ಭಾಳಷ್ಟು ಮೆಸೇಜಸ್ ಕಮೆಂಟ್ ಸೆಕ್ಷನ್ ಇನ್ ವಾಟ್ಸಪ್ಪಲ್ಲಿ ನಾಳೆ ರಿಸಲ್ಟ್ ನಿಜವಾಗ್ಲೂ ಇದೆಯಾ ಅಂತ ನಾನು ಚೆಕ್ ಮಾಡಿದಾಗ ನನಗೆ ಸಿಕ್ಕಿರುವಂಥದ್ದು shiksha.com. ಯೂಸಲಿ ಇದು ರಾಂಗ್ ಇನ್ಫಾರ್ಮೇಷನ್ ಕೊಡೋದಿಲ್ಲ, ಬಟ್ ಎನಿವೆ ಇಲ್ಲಿ ನೋಡಿ ಏನಿದೆ ಅಂತೇಳಿ. ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ ಬೋರ್ಡ್ ಮತ್ತು ಆಮೇಲೆ ರಿಸಲ್ಟ್ July 9 ಟಾಪರ್ ಲೀಸ್ಟ್ ಅಂತ ಈ ರೀತಿ ಇದೆ. ಆ್ಯಕ್ಚುಲಿ ಜುಲೈ 9 ಅನ್ನೋದೇನಪ್ಪ ಅಂದರೆ ಇದು ಒಂದು ಬೆಸ್ಟ್ ಕೀವರ್ಡ್ ಈಗ ಇವತ್ತು, ಯಾಕಂದರೆ ಹಂಗಾಗಿ ಇದು ಟಾಪ್ ಮಾಡ್ತಾ ಇದೆ. ಸೊ ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2020 ಟು ಬಿ ಡಿಕ್ಲೇರ್ಡ್ ಟುಮಾರೋ ಅಂತ ಇದೆ. ಓಕೆ, ಇಲ್ಲೆಲ್ಲ ಈ ರೀತಿ ಬರೆದು ನೋ ವೇರ್ ಆ್ಯಂಡ್ ಹೌ ಟು ಚೆಕ್ ಕ್ಲಾಸ್ 12 ಬೋರ್ಡ್ ರಿಸಲ್ಟ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಏನಿದೆ ಅಂತೇಳಿ. ಕರ್ನಾಟಕ ಸೆಕೆಂಡ್ ಪ್ರಿ ಯೂನಿವರ್ಸಿಟಿ ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2020 ಈಸ್ ಎಕ್ಸ್ಪೆಕ್ಟೆಡ್ ಅಂತ ಇದೆ. ನೋಡಿ, ಎಕ್ಸ್ಪೆಕ್ಟೆಡ್ ಅಂತ ಇದೆ. ಇದು ಅಂದರೆ ಇದು ಅನೌನ್ಸ್ ಆಗುತ್ತೆ ಅಂತ 100% ಅಲ್ಲ, ಎಕ್ಸ್ಪೆಕ್ಟ್ ಮಾಡ್ಬೋದು. ಟು ಬಿ ಡಿಕ್ಲೇರ್ಡ್ ಟುಮಾರೋ ಅಂತ ಇದೆ. ಸೊ ಇಲ್ಲಿ ಹೇಳಿರುವ ಹಾಗೆ ರೀಸೆಂಟಾಗಿ ಸ್ಟೇಟ್ಸ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಮಿನಿಸ್ಟರ್ ಸುರೇಶ್ ಕುಮಾರ್ ಅವ್ರು ಏನು ರಿವೀಲ್ ಮಾಡಿದ್ರಪ್ಪ ಅಂತಂದರೆ ಸೆಕೆಂಡ್ ಇಯರ್ ರಿಸಲ್ಟ್ ಯಾವಾಗಪ್ಪ ಅಂದರೆ ಜುಲೈ ಲಾಸ್ಟ್ ವೀಕ್ ಅಂತ ಹೇಳಿದ್ರಂತೆ. ಅಂದರೆ ಆ್ಯಕ್ಚುಲಿ ಸೆಕೆಂಡ್ ಅಥವಾ ಥರ್ಡ್ ವೀಕ್ ಜುಲೈ ಹೇಳಿರುವಂಥದ್ದು. ಮತ್ತು ಆಮೇಲೆ ಈಗ ರೀಸೆಂಟ್ಲಿ ಬಂದಿರುವಂಥ ರಿಪೋರ್ಟ್ಸ್, ಲೇಟೆಸ್ಟ್ ರಿಪೋರ್ಟ್ ಸಜೆಸ್ಟ್ ದ್ಯಾಟ್ ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2020 ವಿಲ್ ಬಿ ಔಟ್ ಟುಮಾರೋ ಅಂತ ಇದೆ. ಬಟ್ ಲೇಟೆಸ್ಟ್ ಯಾವ ರಿಪೋರ್ಟ್ ಯಾವ ರೀತಿ ಇವರಿಗೆ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಯೂಸಲಿ ನಮಗೆ ರಿಸಲ್ಟ್ ಬೇಕಿತ್ತು ಅಂದರೆ ನಮಗೆ ಯಾವುದೇ ರೀತಿ ನ್ಯೂಸ್ ಯೂಸಲಿ ಈ ರೀತಿ ಇನ್ಫಾರ್ಮೇಷನ್ ನಮಗೆ ಗೊತ್ತಾಗಬೇಕಂತಂದರೆ ಆಫಿಷಿಯಲಿ ನ್ಯೂಸ್ ಮೂಲಕನ ಸಿಗ್ಬೋದು, ಅಥವಾ ಎಜುಕೇಷನ್ ಮಿನಿಸ್ಟರ್ ಅವರು ಟ್ವಿಟ್ಟರ್ನಲ್ಲೇ ಬೇಕಾದರೆ ಈ ರೀತಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ. ಬಟ್ ಇವರಿಗೆ ಯಾವ ಸೋರ್ಸ್ ಪ್ರಕಾರ ಸಿಕ್ಕಿದೆ ಅಂತ ಇನ್ಫಾರ್ಮೇಷನ್ ನಮಗಂತೂ ಗೊತ್ತಿಲ್ಲ. ಬಟ್ ರಿಸಲ್ಟ್ ಮತ್ತು SLC ರಿಸಲ್ಟ್ ಅಂತೂ ಆಗಸ್ಟ್ ಫಸ್ಟ್ ವೀಕ್ ಅಂತ ಹೇಳಿದೆ. ಇದು ನಮಗೇನು ಬೇಕಾಗಿಲ್ಲ. ಪ್ರೆಸೆಂಟ್ಲಿ ನಮಗೀಗ PUC ರಿಸಲ್ಟ್ ಬೇಕಾಗಿದೆ. ಬಟ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಹೇಳಿರುವ ಹಾಗೆ ನೋಡಿ, ಎಕ್ಸ್ಪೆಕ್ಟೆಡ್ ಇದೆ, ಇದು ಗ್ಯಾರಂಟೀಡ್ ಅಂತಿಲ್ಲ. ಸೊ ಆ ರೀತಿ ನಿಜವಾಗ್ಲೂ ಬಿಡ್ತಾರೆ ಅಂತಂದರೆ ನಿಮಗೆ ಈವ್ನಿಂಗ್ವರೆಗೂ ನಿಮಗೆ TV ಚಾನಲ್ಗಳು ಇನ್ಫಾರ್ಮೇಷನ್ ನೀಡಿರ್ತವೆ, ಅಥವಾ ಮತ್ತು ವಿಜಯ ಕರ್ನಾಟಕ ಆಗಲಿ, ಪ್ರಜಾವಾಣಿ, ನಮ್ಮ ಕರ್ನಾಟಕದಲ್ಲಿರುವಂಥ ಕನ್ನಡ ಪೇಪರ್ಸ್ ಏನಿದೆ, ನ್ಯೂಸ್ ಪೇಪರ್ಸ್ ವೆಬ್ಸೈಟ್ದವರು ಸಹ ಅದನ್ನು ಅನೌನ್ಸ್ ಮಾಡ್ತಾರೆ. ಬಟ್ ಇದು ಎಕ್ಸ್ಪೆಕ್ಟೆಡ್ ಅಂತ ಇದೆ, ಇದು ಗ್ಯಾರಂಟಿ ಅಲ್ಲ. ಮತ್ತು ಇಮೇಲೆ ಇದಲ್ಲದೆ ಈ ಒಂದು ದೊಡ್ಡ ಇನ್ಫಾರ್ಮೇಷನ್ನ ಸುರೇಶ್ ಕುಮಾರ್ ಅವರು ಇವನ್ ಟ್ವೀಟ್ ಸಹ ಮಾಡ್ಬೋದು. ಓಕೆ, ಬಟ್ ಇದುವರೆಗೂ ಯಾವುದೇ ರೀತಿ ಇನ್ಫಾರ್ಮೇಷನಲ್ಲಿ ಇಲ್ಲ. ಬೇಕಂದ್ರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಪೇಜ್ ನೋಡ್ಬೋದು. ಟ್ವಿಟರ್ ಪೇಜಲ್ಲಿ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ, ಮತ್ತು ಬೇರೆ ಯಾವ ವೆಬ್ಸೈಟ್ನಲ್ಲೂ ಈ ಇನ್ಫಾರ್ಮೇಷನ್ ಇಲ್ಲ. ಇವ್ರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಒಂದು ಟರ್ಮ್ ಏನಂದರೆ ಎಕ್ಸ್ಪೆಕ್ಟೆಡ್ ಅಂತದೆ. ಓಕೆ, 100% ಇದು ಅನೌನ್ಸ್ ಮಾಡ್ತಾರೆ ಅಂತೆಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ರೀತಿ ಇದೆ. ಓಕೆ, ಸೊ ಎನಿವೆ ಇದು ಅನೌನ್ಸ್ ಅಂತ ಗ್ಯಾರಂಟಿ ಯಾವುದೇ ರೀತಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿಯೂ ಅಥವಾ ಯಾರೂ ಅಫಿಷಿಯಲಿ ಸ್ಟೇಟ್ಮೆಂಟ್ಸ್ ಇದುವರೆಗೂ ಬಂದಿಲ್ಲ. ಬಟ್ ಈ ಒಂದು ವೆಬ್ಸೈಟ್ ಮೂಲಕನೇ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಇದು ಮೇ ನಾಟ್ ಬಿ, ಬಟ್ ನಿಮಗೆ ಈವ್ನಿಂಗ್ವರೆಗೂ ಗೊತ್ತಾಗುತ್ತೆ. ಒಂದು ವೇಳೆ ನಾಳೆ ಅನೌನ್ಸ್ ರಿಯಲಿ ಆಗ್ತಾ ಇದೆಯಪ್ಪ ಅಂದ್ರೆ 100% TV ಚಾನಲ್ಗಳಲ್ಲಾಗಿರ್ಬೋದು ಅಥವಾ ನ್ಯೂಸ್ ಪೇಪರ್ ವೆಬ್ಸೈಟ್ಗಳಲ್ಲಾಗಲಿ ನಿಮಗೆ ಇನ್ಫಾರ್ಮೇಷನ್ 100% ನಿಮಗೆ ಸಿಗುತ್ತೆ. ಓಕೆ, ಸೊ ವೇಟ್ ಮಾಡಿ ಈವ್ನಿಂಗ್ವರೆಗೂ. ಅಥವಾ ನಿಮಗೆ ಯಾವುದಾದ್ರೂ ಅಫಿಷಿಯಲ್ ವೆಬ್ಸೈಟ್, ವಿಜಯ ಕರ್ನಾಟಕ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ವಿಜಯವಾಣಿ ಇರ್ಬೋದು, ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ. ನನಗಂತೂ ಸಿಕ್ಕಿಲ್ಲ. ಮತ್ತು ಅಥವಾ ಟ್ವಿಟರ್ನಲ್ಲಿಯೂ ಸಹ ಎಜುಕೇಷನ್ ಮಿನಿಸ್ಟರ್ ಅದನ್ನು ಟ್ವೀಟ್ ಡೆಫಿನೆಟ್ಲಿ ಮಾಡ್ತಾರೆ. ಅಥವಾ TV ಚಾನಲ್ಗಳಂತೂ ಬಾರಿ ಬಿತ್ತರಿಸ್ತಿರ್ತಾರೆ ನಾಳೆ ರಿಸಲ್ಟ್ ಅಂತ. ಬಟ್ ಯಾವುದೇ ರೀತಿ ನನಗೆ ಆ ಒಂದು ದೃಶ್ಯ ನನಗೆ ಕಂಡು ಬಂದಿಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ಕೋತೀನಿ, ಯಾಕಂದರೆ ಎಕ್ಸ್ಪೆಕ್ಟೆಡ್ ಅಂತ ಇದೆ. ಬಟ್ 100% ಗ್ಯಾರಂಟಿ ಅಂತ ಇಲ್ಲಿ ಯಾವುದೇ ರೀತಿ ಇಲ್ಲ. ಯಾಕಂದರೆ ಇವರಿಗೆ ಯಾವ ಸೋರ್ಸ್ ಸಿಕ್ಕಿದೆ, ಯಾರು ಹೇಳಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಯಾರು ಹೇಳಿದಾರಂತೂ ಹೇಳಿಲ್ಲ, ಲೇಟೆಸ್ಟ್ ರಿಪೋರ್ಟ್ಸ್ ಅಂತ ಹೇಳಿದ್ದಾರೆ. ಬಟ್ ಯಾರು ಮಿನಿಸ್ಟರ್ ಹೇಳಿದರು ಅಥವಾ ಯಾವುದಾದ್ರು ಅಧಿಕಾರಿ, ಶಿಕ್ಷಣ ಅಧಿಕಾರಿ ಯಾರಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದರು, ಯಾವುದೇ ರೀತಿ ಇಲ್ಲಿ ಯಾವುದನ್ನು ಮೆನ್ಷನ್ ಅಂತೂ ಮಾಡಿಲ್ಲ. ಸೊ ಓಕೆ, ನೋಡೋಣ, ವೇಟ್ ಮಾಡಿ. ಓಕೆ, ಬಟ್ ಬಂದಂಥ ಇನ್ಫಾರ್ಮೇಷನ್ ಪ್ರಕಾರ ನೋಡಿ, ಇವಾಲ್ಯೂಯೇಷನ್ ಪ್ರಾಸೆಸ್ ನಾಳೆ ಒಂದು ವೇಳೆ ಕಂಪ್ಲೀಟ್ ಆಗಿದ್ದರೂ ಸಹ ಮಿನಿಮಮ್ 5 days ಬೇಕಾಗುತ್ತೆ. ಅದು ಟೋಟಲ್ ಆನ್ಲೈನ್ ಪ್ರಾಸೆಸ್. ಅಂದರೆ ಫಲಿತಾಂಶ ರಿಸಲ್ಟ್ ಆನ್ಲೈನಲ್ಲಿ ಫಲಿತಾಂಶ ನೀಡಬೇಕಂದ್ರೆ ಮಿನಿಮಮ್ 5 days ಬೇಕಾದರೂ ಟೈಮ್ ಬೇಕಾಗುತ್ತೆ. ಬಟ್ ರೀಸೆಂಟ್ಲಿ ಬಂದಂಥ ಇನ್ಫಾರ್ಮೇಷನ್ ಪ್ರಕಾರ ಅವ್ರು ಹೇಳಿರುವಂಥದ್ದು ಜುಲೈ 2nd 3rd ವೀಕ್ನಲ್ಲಿ ಮಾಡ್ತೀನಿ ಅಂತೇಳಿ. ಸೊ ಲೆಟ್ಸ್ ಸಿ, ನೋಡೋಣ. ಬಟ್ ಇದು 100% ಗ್ಯಾರಂಟಿ ಇಲ್ಲ ಅಂತ ನನ್ನ ಅನಿಸಿಕೆ ಇದೆ. ನೋಡೋಣ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ನೊಂದಿಗೆ. ಟೇಕ್ ಕೇರ್, ಬಾಯ್.